ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ತುಂಬ ಈಸಿಯಾಗಿ ಹಾಕಿರೋದು, ಎರಡೇ ಸ್ಟೆಪ್ಪಲ್ಲಿ ಹಾಕ್ಬೋದು. ಸೊ ಕಲರ್ ಕಾಂಬಿನೇಷನ್ ನೋಡಿ, ರಾಮ ಗ್ರೀನ್ ಮತ್ತು ಮರೂನ್ ಕಲರ್ ಕಾಂಬಿನೇಷನ್ನು. ಸೊ ಆ್ಯಸ್ ಯೂಶುವಲ್ ಆರೇಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಬಾರ್ಡ್ರ್ ಕಲರ್ ಯೂಸ್ ಮಾಡೋಣ. 10, 11, 9 ಯಾವುದಾದ್ರು ನೀಡಲ್ ನಂಬರು. ಸೊ ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲಿಂದ 4 ಅಥವಾ 5 ಚೈನ್ಸ್ನ ಹಾಕ್ಕೊಳ್ಳೋಣ. 4ರಿಂದ 5 ಚೈನ್ನ ಹಾಕ್ಕೋಬೇಕು. 4ರಿಂದ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ನೋಡಿ, 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 4 ಅಥವಾ 5 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರೆಂಡ್ಸ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ 3 ಚೈನ್ ಹಾಕ್ಕೋಬೇಕು ಫಸ್ಟ್ ಟೈಮು. ಇನ್ನೂ 1 ಟೈಮು 3 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ 3 ಚೈನ್ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ 6 ಚೈನ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ 5 ಚೈನ್ ಆದಮೇಲೆ 2 ಸತಿ 3 ಚೈನ್ ಹಾಕಬೇಕು. ಇವಾಗ 6 ಚೈನ್ ಹಾಕೋತಾ ಇದ್ದೀನಿ ನಾನು. 5, 3, 3 ಆದಮೇಲೆ 6 ಚೈನ್ ಹಾಕ್ಕೊಂಡು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಯು ಶೇಪಲ್ಲಿ ಸ್ಟಾರ್ಟಿಂಗ್ 5 ಅಥವಾ 4 ಚೈನ್ ಹಾಕ್ಕೊಳ್ಳಿ ಕುಚ್ಚು ಕಟ್ಟೋದಕ್ಕೆ. ಆಮೇಲೆ 2 ಸತಿ 3 ಚೈನ್ ಹಾಕ್ಕೊಂಡು 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಲೂಸಾಗೆ. ಅಗೇನ್ 6 ಚೈನ್ ಹಾಕೋಣ. ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಅಂದರೆ ಇದು 2 ಸ್ಟೆಪ್ಪಲ್ಲಿ ಆಗೋವಂಥದ್ದನ್ನ 1 ಸ್ಟೆಪ್ಪಲ್ಲಿ ಮಾಡಿರೋದು, ಅದಕ್ಕೆ ಮತ್ತೆ ಎಕ್ಸ್ಟ್ರಾ 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ನೀಡಲ್ನ ಹಾಕಿ ಈ ರೀತಿ ಆ ಲೂಪ್ನ ಪಾಸ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಟೈಟ್ ಮಾಡಬೇಡಿ, ಆರಾಮ್ಸಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಇಲ್ಲಿ ಟ್ವಿಸ್ಟ್ ಜಾಸ್ತಿ ಕಾಣಿಸುತ್ತೆ. ಸೊ ಅಲ್ಲಿಂದ ಫ್ರೆಂಡ್ಸ್ ನೋಡಿ, ಸಿಂಗಲ್ ಕ್ರೋಶೆನ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಹಾಕೋತೀನಿ. ಅಲ್ಲಿ ಸ್ಟಾರ್ಟಿಂಗ್ 3 ಮಾಡಿದ್ದೆ ಅಲ್ವಾ, ಇಲ್ಲಿ 2 ಹಾಕೋಣ. ಯಾಕಂದರೆ ನಾವು ಒಂದು ಲಾಕ್ ಮಾಡಬೇಕಾದ್ರೆ ಸಿಂಗಲ್ ಕ್ರೋಶೆ ಆ್ಯಡ್ ಆನ್ ಆಗುತ್ತೆ. ಇವಾಗಲೂ ಅಷ್ಟೇ ನೀಡಲ್ನ ರಿಮೂವ್ ಮಾಡಬೇಕು ಥ್ರೆಡ್ಡಿಂದ. ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬೇಸಲ್ಲಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ ಆ ಲೂಪ್ ಏನು ನಾವು ನೀಡಲ್ನ ರಿಮೂವ್ ಮಾಡಿ ಲೂಪ್ ಇರುತ್ತೆ ಅದನ್ನು ಈ ಥರ ಪಾಸ್ ಮಾಡ್ಕೊಬಂದು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡೋದು. ಫಸ್ಟು 6 ಚೈನ್ ಬ್ಯಾಕ್ ಸೈಡಿಂದ ಬಂದು ಮಾಡ್ಕೊಳ್ತಾ ಇದ್ವಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಈ ಥರ ಫ್ರಂಟ್ ಸೈಡಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ನಾವು 3 ಚೈನ್ 6 ಚೈನ್ ಏನು ಹಾಕಿದ್ವಿ, 6 ಚೈನ್ 3 ಚೈನ್ ಅಗೇನ್ ಹಾಕಿ ಲಾಕ್ ಮಾಡಿದ್ದಾಯಿತು. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಸೊ ಅದೇ 2 6 ಚೈನ್ ಇರುತ್ತಲ್ಲ, 2 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋತೀನಿ. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಇನ್ನು 2 ದಾರ 1 ಟೈಮ್ ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. ಈ 6 ಚೈನ್ ಕಡೆ ನೀಡಲ್ನ ಹಾಕಿ ದಾರನ ತಂದು ಈ ಥರ 2 ದಾರ 1 ಸತಿ, 2 ದಾರ 1 ಸತಿ ಮತ್ತು 2 ದಾರ 1 ಸತಿ ಈ ರೀತಿ 3 ಸರ್ತಿ ಮಾಡೋದಕ್ಕೆ ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ ಟ್ರಿಪಲ್ ಕ್ರೋಶೆನ ಈ ರೀತಿ ಫಿಲ್ ಮಾಡ್ಕೋತಾ ಇದ್ದೀನಿ. 6 ಚೈನ್ ಏನಿದೆ ಫ್ರೆಂಡ್ಸ್, ಸ್ಟಾರ್ಟಿಂಗು ಬೇಸ್ ಲೈನ್ 2 ಚೈನ್ ಬಂದಿರುತ್ತೆ. ನಾವು ಅಗೇನ್ 2 ಚೈನ್ ಬೇಸ್ ಲೈನ್ 3 ಚೈನ್ ಬಂದಿರುತ್ತೆ, ಅಗೇನ್ 2 ಚೈನ್ ಹಾಕಿ ಮಾಡಿರ್ತೀವಲ್ಲ, ಆ 2 ಚೈನು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ನಾವು 14 ಕಂಬ ಹಾಕ್ಕೊಂಡಿರೋದು ಫ್ರೆಂಡ್ಸ್. ಆ 2 ಚೈನ್ನ ಬಿಟ್ಬಿಟ್ರೆ ನಾವು 13 ಕಂಬ ಹಾಕ್ಕೊಂಡಿದ್ದೀನಿ. ಕಂಬಗಳಾದಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಇದಲ್ಲ ಬೇಸ್ ಲೈನ್ಗೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ನಮ್ಗೆ 3 ಚೈನ್ ಗ್ಯಾಪಿಗೆ ಟ್ರಿಪಲ್ ಕ್ರೋಶೆ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಡಬಲ್ ಕ್ರೋಶೆ ಮಾಡಿಕೊಂಡು ಸೊ ಒಂದು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನಮಗೆ ಪ್ರಾಪರಾಗಿ ಸ್ಟಾರ್ಟಿಂಗ್ ಬೇಸ್ ಆರ್ಚ್ ಸ್ಟಾರ್ಟ್ ಆಗುವಾಗ ಬೇಸ್ ಹೆಂಗೆ ಬಂದಿತ್ತು ಅದೇ ಥರ ಬರಬೇಕು. ಅದಕ್ಕೋಸ್ಕರ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ತೀನಿ. ಸೊ ನಾನು 14 ಕಂಬ ಮಾಡಿದ್ದೀನಿ ಫ್ರೆಂಡ್ಸ್. ಒಟ್ಟು 14 ಡಬಲ್ ಕ್ರೋಶೆ, 2 ಚೈನ್ ಸೇರಿಸಿದ್ರೆ ಒಟ್ಟು 15 ಡಬಲ್ ಕ್ರೋಶೆ, 14 ಟ್ರಿಪಲ್ ಕ್ರೋಶೆ, 15 ಡಬಲ್ ಕ್ರೋಶೆ ಆಗೋಗುತ್ತೆ. ಸೊ ಅಲ್ಲಿಂದ ನಾನು ಆರ್ಚ್ ಕಂಪ್ಲೀಟ್ ಆದಮೇಲೆ ಅಗೇನ್ 3 ಚೈನ್ನ 1 ಟೈಮ್ ಹಾಕೋಬೇಕು ಫ್ರೆಂಡ್ಸ್. ಲೆಫ್ಟ್ ಸೈಡಲ್ಲಿ 3 ಚೈನ್ 1 ಟೈಮ್ ಹಾಕೋತೀನಿ. ಸೊ ಮತ್ತೆ 5 ಚೈನ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು 5 ಚೈನಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ, ಯಾವಾಗಲೂ ಅಷ್ಟೇ ಆರ್ಚ್ ಆದಮೇಲೆ 3 ಚೈನ್ 1 ಟೈಮ್ 3 ಚೈನ್ ಮಾಡ್ಕೋಬೇಕು. ಮತ್ತು ನಾವು 5 3 3
6 ಚೈನ್ ಮಾಡ್ಕೋತೀನಿ. 5 3 3 6 ಚೈನ್. ಸೊ ಇನ್ನು 3 ಚೈನ್, 5 ಚೈನ್ ಆದಮೇಲೆ 2 ಸತಿ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ 1 ಟೈಮ್ 3 ಚೈನ್ ಕೂಡ ಮಾಡ್ಕೋಬೇಕು ನೋಡಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 1 ಸತಿ 3 ಚೈನ್, 5 ಚೈನ್, ಅಗೇನ್ 2 ಟೈಮ್ಸ್ 3 3 ಚೈನ್, 3 5 3 3 ಆ ಥರ ನೀವು ಕೌಂಟ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಪ್ರತಿ ಆರ್ಚ್ ಆದಮೇಲೂ ಚೆಕ್ ಮಾಡ್ಕೊಳ್ಳಿ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಇಲ್ವಾ. ಸೊ ಕೌಂಟಿಂಗ್ಸ್ ಕರೆಕ್ಟಾಗಿ ಚೈನ್ಸ್ ಹಾಕಿ ಕೌಂಟಿಂಗ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ. ಪ್ರತಿ ಟೈಮ್ ಆರ್ಚ್ ಆಗಿದ ತಕ್ಷಣ ಜಸ್ಟ್ ಒಂದು ಸೆಕೆಂಡ್ಗೆ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಧ್ಯದಲ್ಲಿ ಮಿಸ್ ಆದರೆ ಬೇಸ್ಲೈನ್ ಕೆಟ್ಟೋದ್ರೆ ಚೆನ್ನಾಗಿ ಬರೋಲ್ಲ, ಫಿನಿಶಿಂಗ್ ನಿಮಗೆ ನೀಟಾಗಿ ಬರೋದಿಲ್ಲ. ಸೊ ಅದಾದಮೇಲೆ 3 5 3 3 ಇಷ್ಟು ಹಾಕಿದ್ಮೇಲೆ 6 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು 6 ಚೈನ್ ಹಾಕಿ ಸಿಂಗಲ್ ಕ್ರೋಶಲ್ಲಿ ಪಾಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ 2 ಚೈನ್ ಮಾಡ್ತೀನಿ ಫ್ರೆಂಡ್ಸ್. ಬೇಸ್ಲೈನಲ್ಲಿ 3 ಚೈನ್ ಮಾಡಿದ್ದೆ, ಇಲ್ಲಿ 2 ಚೈನ್ಗೆ ಸಾಕಾಗುತ್ತೆ ಲೆಂತು. ಸೊ ನೋಡಿ ಅಲ್ಲಿ ಸಿಂಗಲ್ ಕ್ರೋಶಲ್ಲಿ ನೀಡಲ್ನ ಹಾಕಿ ಅದು ಥ್ರೆಡ್ನ ಈ ಥರ ಪಾಸ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇವಾಗ ನಾವು 6 ಚೈನ್ ಬ್ಯಾಕ್ ಬಂದಿದ್ದಾಯಿತು, 3 ಚೈನ್ ಬ್ಯಾಕ್ ಬಂದಿದ್ದಾಯಿತು ರೈಟ್ ಸೈಡ್ಗೆ. ಅಲ್ಲಿಂದ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. ಸೊ ನಾನು 2 ಚೈನ್ನ ಬಿಟ್ಟು 13 ಕಂಬ ಮಾಡ್ಕೋತೀನಿ ಫ್ರೆಂಡ್ಸ್. 13 ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. 2 ಚೈನ್ನ ಬಿಟ್ಟು 13 ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಸೊ ಒಂದೇ ಒಂದು ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೋತೀನಿ ಸಿಂಗಲ್ ಕ್ರೋಶೆಗೆ. ಸೊ ಆ ರೀತಿ ಮಾಡ್ಕೊಂಡು ಮತ್ತೆ 3 ಚೈನ್ 5 ಚೈನ್ 3 ಚೈನ್ 3 ಚೈನ್ ಆ ಥರ ಮಾಡ್ಕೊಂಡಿದ್ದೀನಿ. 3 5 3 3 ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೇಸ್ ಲೈನ್ಗೆ. ಸೊ ಆರ್ಚ್ ನೋಡ್ಬೋದು ನೀವು ಯು ಶೇಪಲ್ಲಿ ಎಷ್ಟು ನೀಟಾಗಿ ಬಂದಿದೆ. ನಾವು 2 ಸ್ಟೆಪ್ಪಲ್ಲಿ ಹಾಕ್ದಂಗೆ ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಬಂದಿದೆ. ಸಾರಿ ಪೂರ್ತಿ ಈ ರೀತಿ ವರ್ಕ್ ಮಾಡ್ಕೊಂಡು ಹೋಗೋದು. ಸೊ ಮತ್ತೆ ಬಾರ್ಡ್ರ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅಲ್ಲಿ ಏನು ಸಿಂಗಲ್ ಕ್ರೋಶೆ ಇದೆ, ಸೊ 2 ಸಿಂಗಲ್ ಕ್ರೋಶೆನೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೋತೀನಿ. ನೀಡಲ್ನ ಎಳ್ಕೊಂಡು ಈ ರೀತಿ ಪಾಸ್ ಮಾಡ್ಕೊಳ್ಳೋದು. ಅಲ್ಲಿಂದ 4 ಚೈನ್ ಇಡ್ಸಿದ್ರೆ 4 ಚೈನ್ ಫ್ರೆಂಡ್ಸ್, ಇಲ್ಲ 5 ಚೈನ್ ಇಡ್ಸಿದ್ರೆ 5 ಚೈನ್. ಸೊ ಇಷ್ಟು ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆ ಆಲ್ರೆಡಿ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. 3 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 1 ಟೈಮ್ ದಾರ ಸುತ್ಕೊಂಡು ನೋಡಿ ಇಲ್ಲಿ 3 ಚೈನು 2 ಚೈನ್ ಬೇಸ್ ಲೈನಿಗೆ ಇರುತ್ತೆ ಅಲ್ವಾ ಫ್ರೆಂಡ್ಸ್, 2 ಇರುತ್ತೆ. ಆ 2 ಮಧ್ಯದಲ್ಲಿ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಅದಕ್ಕೆ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೋತೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ, ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾವು ಈ ಹಿಂದೆ ಮಾಡಿದ್ದು 3 ಚೈನ್ 2 ಚೈನ್ ಇರುತ್ತಲ್ವ ಫ್ರೆಂಡ್ಸ್, 2 ಅಟ್ಯಾಚ್ ಆದಂಗೆ ಇರುತ್ತೆ. ಅದ್ರ ಸೆಂಟರ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದೆ. ನೆಕ್ಸ್ಟು ಪಕ್ಕದಲ್ಲಿರೋ ಕಂಬದ ಮೇಲೆ ಹೋಲ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆ ಹಾಕಿ 3 ಚೈನ್ ಮಾಡೋಣ ಇವಾಗ. ಸೊ ಇದು ನಾರ್ಮಲ್ ಪಿಕಾಟ್ ಥರ ಕಾಣಿಸಲ್ಲ ಫ್ರೆಂಡ್ಸ್. 3 ಚೈನ್ ಮಾಡಿಕೊಂಡು ನೋಡಿ ಈ 2 ಏನು ಹಾಫ್ ಡಬಲ್ ಕ್ರೋಶೆ ಇದೆ ಅದ್ರ ಕೆಳಗಡೆ ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ನಮಗೆ 2 ಹಾಫ್ ಡಬಲ್ ಕ್ರೋಶೆಗೆ 1 ಪಿಕಾಟ್ ಮಾಡಿದಂಗೆ ಆಯಿತು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ, ಒಂದು ಹೋಲ್ ಗ್ಯಾಪ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ಕರೆಕ್ಟಾಗಿ ಬರಬೇಕು ನಿಮಗೆ. ಸೊ ಒಂದು ಹೋಲ್ ಗ್ಯಾಪ್ನ ನೀವು ಸ್ಕಿಪ್ ಮಾಡಿಕೊಡ್ದು ಈ ರೀತಿ ಕರೆಕ್ಟಾಗೆ ಬರುತ್ತೆ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಪ್ರತಿ ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆ ಒಂದನ್ನು ಮಾಡಿರ್ತೀವಲ್ಲ ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. 3 ಚೈನ್ 2 ತೆಗಿದ ತಕ್ಷಣ 3 ಚೈನ್ ಹಾಕಿ ಫ್ರೆಂಡ್ಸ್. ಈ 2 ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಥ್ರೆಡ್ ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನಾವು ಯಾವಾಗಲೂ ಡಬಲ್ ಕ್ರೋಶೆಗೆ ಈ ರೀತಿ ಮಾಡ್ತಾಯಿದ್ವಿ, ಅಥವಾ ಸಿಂಗಲ್ ಡಬಲ್ ಕ್ರೋಶೆಗೆ ಮಾಡ್ತಾಯಿದ್ವಿ, 2 ಡಬಲ್ ಕ್ರೋಶೆಗೆ ಒಟ್ಟಿಗೆ ಮಾಡ್ಕೊಳ್ತಾ ಇದ್ವಿ. ಇದು ಹಾಫ್ ಡಬಲ್ ಕ್ರೋಶೆಗೆ 2 ಮಾಡಿಬಿಟ್ಟು ಫ್ರೆಂಡ್ಸ್ ಪ್ರತಿ ಹೋಲ್ ಗ್ಯಾಪ್ಗೆ ಒಂದೊಂದು ಮಾಡಿ 2 ಆಗಿದ ತಕ್ಷಣ ನಾವು 3 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಪ್ರತಿ ಹೋಲ್ ಗ್ಯಾಪ್ಗೆ, ಅಂದರೆ 2 ಹೋಲ್ ಗ್ಯಾಪ್ಗೆ
ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಆ 2 ಕೆಳಗಡೆ ಸ್ಪೇಸ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 4 ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ. ಸೊ ಒಂದೇ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕಿದ್ದೀನಿ, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ನಿಮಗೆ ವಿಂಟೇಜ್ ಬಾರ್ಡರ್ಸ್ ಎಲ್ಲ ಇದ್ದರೆ ಅದನ್ನು ಯೂಸ್ ಮಾಡೋದನ್ನ ಮರಿಬೇಡಿ, ಕ್ರಿಸ್ಟಲ್ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನೋಡಿ 4 ಆಯ್ತಲ್ವ ಫ್ರೆಂಡ್ಸ್. 4 ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಪಕ್ಕದ ಹೋಲ್ ಗ್ಯಾಪ್ಗೆ. ಇಲ್ಲಿ ಹೋಲ್ ಗ್ಯಾಪ್ ಕೂಡ ಸ್ಕಿಪ್ ಮಾಡೋದು ಬೇಡ ಫ್ರೆಂಡ್ಸ್. ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೊತೀನಿ. ಮಾಡ್ಕೊಂಡಾಗಿದ ತಕ್ಷಣ 2 ಸತಿ ಮಾಡಿದ ತಕ್ಷಣ 3 ಚೈನ್ ಹಾಕ್ಕೊಂಡು 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಇನ್ನೂ 3 ಮಾಡ್ತೀನಿ. ರೈಟ್ ಸೈಡ್ 4 ಪಿಕೋಟ್ಸ್ ಬರುತ್ತೆ, ಲೆಫ್ಟು ಅದೇ ಥರ ಬರುತ್ತೆ. ಸೊ ಇದನ್ನು 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಆಲ್ರೆಡಿ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಇರೋ ಕಡೆ 5 ಚೈನ್ ಆದರೂ ಸರಿ ಫ್ರೆಂಡ್ಸ್, 4 ಚೈನ್ ಹಾಕಿದರೂ ನಡೆಯುತ್ತೆ. ಸೊ ನಿಮ್ಮ ಇಷ್ಟ, ನಿಮ್ಮ ಕಂಫರ್ಟು. ಸೊ ಎಷ್ಟು ಚೈನ್ಗಳಾಗಬೇಕಂದ್ರೂ ಹಾಕ್ಕೋಬೋದು. ಕುಚ್ಚು ಕಟ್ಟೋಕ್ಕೆ ಇಲ್ಲಿ ಪ್ಲೇಸು. ಇನ್ನು ನಿಮಗೆ ಆರ್ಚ್ಗೆ ಕುಚ್ಚಿಗೆ ಸ್ಪೇಸ್ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆ ಜಾಸ್ತಿ ಮಾಡ್ಕೊಳ್ಳಿ, ಅಥವಾ ಇನ್ನೂ 2 ಸಿಂಗಲ್ ಕ್ರೋಶೆ ಜಾಸ್ತಿ ಮಾಡ್ಕೊಳ್ಳಿ. 5 ಚೈನ್ ಇರೋದನ್ನ 6 ಚೈನ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಆ ರೀತಿ ನೀವು ಗ್ಯಾಪ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದೆ, ಸಿಂಗಲ್ ಕ್ರೋಶಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 3 ಚೈನ್ 2 ಚೈನ್ ಏನಿದೆ ಹಿಂದೆ ಮುಂದೆ ಅಲ್ಲಿ ಸೆಂಟರ್ಗೆ ನಾನು ಹಾಕಿದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟು ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಈ 2 ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗೋಣ. 2 ಹಾಫ್ ಡಬಲ್ ಕ್ರೋಶೆ, 3 ಚೈನ್, 2 ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ನಿಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿ 4 ಮಾಡಿ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೀಡ್ ಲಾಕ್ ಬೇಡ, ಹಾಗೆ ಹೋಲ್ ಗ್ಯಾಪ್ನು ಸ್ಕಿಪ್ ಮಾಡೋದು ಬೇಡ. ಸೊ ಕರೆಕ್ಟಾಗಿ ನಿಮಗೆ ಇಡಿಸುತ್ತೆ, ತುಂಬ ನೀಟಾಗಿ ಬರುತ್ತೆ ಡಿಸೈನು. ನೋಡಿ ಎಲ್ಲೂ ಸುಕ್ಕ ಕಾಣಿಸಲ್ಲ. ನಾವು ಫಸ್ಟ್ ಸ್ಟೆಪ್ ಅಷ್ಟೇ. ಸೊ ನಾವು ಬ್ಯಾಕ್ ಸೈಡಿಂದ ಅಂದರೆ 2 ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ಫ್ರೆಂಡ್ಸ್. ಒಬ್ಬೊಬ್ರದ್ದು ಗೊತ್ತಾಗ್ಬಿಡುತ್ತೆ. ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬಂದ್ರೂ ಅದು ಸ್ವಲ್ಪ ಟ್ವಿಸ್ಟೆಡ್ ಆಗಿರೋದು ಗೊತ್ತಾಗುತ್ತೆ. ಈ ಥರ ಮಾಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಫ್ರಂಟ್ ಸೈಡಿಂದನೇ ಥ್ರೆಡ್ನ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್. ವಿಡಿಯೋಗಿಂತ ಇದು ಕಲರ್ ಸ್ವಲ್ಪ ಚೇಂಜ್ ಬಿಡುತ್ತೆ ಒಂದೊಂದು ವಿಡಿಯೋಗೆ. ಸೊ ಈ ರೀತಿ ಫೈನಲ್ ಲುಕ್ ಕಾಣಿಸ್ತಾ ಇದೆ. ಬೇಕಂದರೆ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಯಾವ್ದಾದ್ರು ಸ್ಟಿಕ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಲುಕ್ಕಾಗಿ ಬರುತ್ತೆ. ಸೊ ಇಷ್ಟೇ ಸಾಕಂದರೆ ಇಷ್ಟೇ ಸಾಕು ಫ್ರೆಂಡ್ಸ್. ಕ್ರಿಸ್ಟಲ್ ಲೈಟ್ ಬೀಡೆ ನಿಮಗೆ ಸ್ವಲ್ಪ ಹೈಲೈಟಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 750 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇಷ್ಟಾರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಕಿ ನೋಡಿ ಫ್ರೆಂಡ್ಸ್. ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.